ಹಾಯ್ ಹಲೋ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಖಡಕ್ ಮಂದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೋಯಾ ಮಸಾಲ ಕರ್ರಿ. ಸೋಯಾ ಮಸಾಲ ಕರ್ರಿ ಮಾಡೋದು ಹೆಂಗಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ಸೋಯಾ ಮಸಾಲ ಕರ್ರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ ಬರ್ರಿ. ಮೊದಲು ಸೋಯಾಬೀನ್, ಇಷ್ಟು ಸೋಯಾಬೀನ್ ತೊಗೊಂಡೈತ್ರಿ. ಸಾಜೀರಿಗೆ, ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ, ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ, ಅಚ್ಕಾರ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೆಂತೆ, ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಒಗ್ಗರಣೆಗೆ ಎಣ್ಣೆ. ಈಗ ಫಸ್ಟ್ ಒಂದು ಪಾತ್ರೆಗೆ ಸೋಯಾಬೀನ್ ಹಾಕ್ತೀನಿ ರೀ. ನಾ ಮೊದಲ ಬಿಸಿನೀರು ಕಾಸಿ ಇಟ್ಕೊಂಡಿದ್ದೆ, ಅವನ್ನ ಹಾಕ್ತೀನಿ. ಬಿಸಿನೀರೊಳಗೆ ಒಂದು 10ರಿಂದ 15 ನಿಮಿಷ ಸೋಯಾಬೀನ್ ನೆನೆಬೇಕು. ಎಲ್ಲನೂ ಚಂದಾಗ ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿ ಇಡುವುದರಿಂದ ಸೋಯಾಬೀನ್ ಚಂದಾಗ ನೆನಿತಾವು. ಈ ಒಂದು ಬಾಳಿಗೆ ಇಟ್ಕೊಂಡು ಆ ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಒಳಗೆ ಮಸಾಲೆ ಪದಾರ್ಥಗಳು ಇದ್ದವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಸಾಜೀರಿಗೆ ಇವನ್ನೆಲ್ಲ ಹಾಕಿ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೋಬೇಕ್ರಿ. ಬೇರೆ ಪ್ಲೇಟಿಗೆ ತೆಗಿತೀನಿ ನೋಡ್ರಿ ಇವನ್ನ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಟೊಮೆಟೊನ ಹಾಕ್ತೀನಿ. ಒಣಮೆಣಸಿನ್ಕಾಯಿ ಇವನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕ್ರಿ. ಸಣ್ಣ ಉರಿ ಒಳಗನ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ. ಇವನು ಕೂಡ ಮಿಕ್ಸರ್ ಜಾರಿಗೆ ಹಾಕೋತೀನಿ ನೋಡ್ರಿ. ಸಣ್ಣದಾಗಿ ಹೆರ್ಜಿರೋ ಕೊಬ್ಬರಿ ತುರಿನ ಹಾಕ್ತೈತೆ ನೋಡ್ರಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ರಿ, ಸಣ್ಣಾಗಿ ರುಬ್ಕೋರಿ. ನೋಡಿರಿ ಇಷ್ಟು ಸಣ್ಣದಾಗಿ ರುಬ್ಕೊಂಡೈತಿ. ನೆನೆಯಾಕಿಟ್ಟಿದ್ದು ಸೋಯಾಬೀನ್ನ ಸ್ವಲ್ಪನೂ ನೀರು ಉಳಿಬಾರ್ದ್ರಿ, ಹಂಗೆ ಹಿಂಡ್ಕೋಬೇಕು. ಬೇರೆ ಪಾತ್ರೆಗೆ ತೆಗೆದಿಟ್ಕೋರಿ. ಎಲ್ಲನೂ ಹಿಂಗೆ ಹಿಂಡ್ಕೊಂಡು ಕ್ಯಾಸ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡೆ. ಸ್ವಲ್ಪನೂ ನೀರು ಇರಬಾರ್ದ್ರಿ ಅದ್ರಾಗ. ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸೋಯಾಬೀನ್ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋರಿ. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ನಾನು. ಅಂದ್ರೆ ಸೋಯಾಬೀನ್ ಬಾಳಿಗೆಗೆ ಅಂಟ್ಕೊಳ್ಳೋಂಗಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ರಿ ಸ್ವಲ್ಪ ಕೆಂಪಾಗ್ಯಾವ. ಇವನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಈ ಒಂದು ಬಾಳಿಗೆಗೆ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನ್ಯಾಗನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ ನೋಡ್ರಿ. ಎಲ್ಲನೂ ಚಂದಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಎಣ್ಣೆ ಒಳಗೆ ಫ್ರೈ ಆಗ್ಯಾವ್ರಿ. ಈಗ ಅಚ್ಕಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಕಸೂರಿ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೋತೀನಿ ರೀ.
ಕಡಿಮೆ ಉರಿ ಒಳಗನ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಒಗ್ಗರಣೆ ಹೊತ್ತು ಬಿಡ್ತೈತ್ರಿ. ಈಗ ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ ಮಿಶ್ರಣ ಮಸಾಲೆನ ಅದನ್ನು ಹಾಕ್ತೀನಿ. ಎಲ್ಲನೂ ಚೆಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ಎಲ್ಲ ಚೆಂದಾಗ ಮಿಕ್ಸ್ ಆಗೈತಿ. ಇದಕ್ಕೀಗ ನಾವು ಸೋಯಾಬೀನ ಹಾಕಬೇಕು. ಸೋಯಾಬೀನ್ ಹಾಕಿ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಗ್ರೇವಿ ಟೈಪ್ ಬೇಕಂದ್ರೆ ನೀರು ಹಾಕ್ಕೋಬೇಕ್ರಿ ನೀವು. ನೋಡಿರಿ ಅದನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೋತೀನಿ. ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿರಿ. 5 ರಿಂದ 10 ನಿಮಿಷ ಕುದಿಸ್ಕೋಬೇಕು. ಚಿಕನ್ ಮಟನ್ ತಿಂದು ಬೇಜಾರದಾಗ್ರಿ ಈ ರೆಸಿಪಿನ ನಾವು ಮಾಡ್ಕೋಬೋದು. ನೋಡ್ರಿ ಈಗ ರೆಡಿ ಆಗೈತಿ. ಒಂದು 10 ನಿಮಿಷ ಆಯ್ತು. ಎಲ್ಲ ಮಸಾಲೆನೂ ಹೀರ್ಕೊಂಡಿರುತ್ತೆ. ಸೋಯಾಬೀನ್ ಮಸಾಲ ಕರಿ ರೆಡಿ. ಚಪಾತಿ ಒಳಗೆ ರೊಟ್ಟಿ ಜೊತೆ ತಿನ್ನಾಕ ಅಥವಾ ಪರೋಟ ಜೊತೆ ತಿನ್ನಾಕೆಲ್ಲ ಚಲೋ ಇರ್ತೈತೆ ನೋಡ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಸೋಯಾ ಮಸಾಲ ಕರಿ. ಮಾಡೋದು ಹೆಂಗಂತ ನೋಡಿದ್ರಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.